ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ RK22 ನ್ಯೂಸ್ ಕನ್ನಡ. ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ? ಪೊಲೀಸರ ದಬ್ಬಾಳಿಕೆಗೆ ಬೆದರಿದ್ದೀರಾ? ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ? ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ, ಹೆದರಬೇಡಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಎಲ್ಲರಿಗೂ ನಮಸ್ಕಾರ. ಹುಕ್ಕೇರಿ ತಾಲೂಕಿನ ಎಲ್ಲ ಜನರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನೆಂದರೆ, ಈ ಪಿ ಕೆ ಪಿ ಸಿಲೆಕ್ಷನ್ ಎಲ್ಲ ಕಡೆ ನಡೆದವು, ಎಲ್ಲರಿಗೂ ಗೊತ್ತೈತಿ. ಈಗ ಏನಾಗಿತ್ತು, ಥೋಡೆ ಮಂದಿ ಸತೀಶ್ ಜಾರಕಿಹೊಳಿ ಕಡೆ ಬಂದಿದ್ದರು, ಥೋಡೆ ಮಂದಿ ರಮೇಶ್ ಸಾವ್ಕಾರ್ ಕಡೆ ಇದ್ದರು. ಈಗ ಉದಾಹರಣಾರ್ಥವಾಗಿ ಹೇಳೋದಂದ್ರೆ, ಈಗ ಎಲ್ಲಿ ಮುನ್ನೋಳಿಯಾಗ ಈಗ ಒಂದು PKP ಐತಿ. ಅದು ಮೊನ್ನೆ 2 ದಿವಸದಿಂದ ಆಗ್ತದ. ಅದು ಎಲ್ಲ ಡೈರೆಕ್ಟ್ರುಗಳು ಅಂದ್ರೆ 4 ನಮ್ಮ ಕಡೆ ಇದ್ದು, ಬಾಕಿದು ರಮೇಶ್ ಸಾವ್ಕಾರ್ ಹಿಡಿದು. ಅದಕ್ಕೆ ಅಲ್ಲಿ ಗದ್ದಲ ಮಾಡೋದು ಬೇಡ. ಅವರು ನಮ್ಮ ಕಡೆ ಏನೋ ತೊಗೊಂಡು ಹೋಗಿರು, ಅಂದ್ರೂ ನಾವು ಗದ್ದಲ ಬೇಡ, ಅಲ್ಲಿ ಜಗಳ ಆಗ್ತಿದ್ದು ಬೇಡ ಅಂತ ರಮೇಶ್ ಸಾವ್ಕಾರ್ಗೆ ಹೇಳಿ, ಸತೀಶ್ ಜಾರಕಿಹೊಳಿ ಹೇಳಿ ಅದನ್ನು ಮುಗಿಸಿ ಅದು PKPS ರಮೇಶ್ ಸಾವ್ಕಾರ್ ಕಡೆ ಬಿಟ್ಬಿಟ್ಟಿವು. ನಂತರ ನಿನ್ನೆ ಗೋಟ್ರು ಇಲೆಕ್ಷನ್ ಆಯ್ತು. ಗೋಟ್ರದಾಗೂ ನಮ್ಮ ಮಂದಿ ಇತ್ತು ಅದ್ರಾಗ. ಅಂದ್ರೂ ಇತ್ತು ಮಾಡಿರೋರು, ಅಂದರೂ ಬೇಡ, ಅವ್ರ ಕಡೆ ಹೆಚ್ಚು ಅದಾರ ಸಾವ್ಕಾರ, ರಮೇಶ್ ಸಾವ್ಕಾರ್ ಕಡೆ ಊರಾಗ ಗದ್ದಲ ಬೇಡ, ಅದನ್ನು ಬಿಟ್ಟು ಕೊಡೋಣ ಅಂತ ಹೇಳೋಣ ಅವರು ಒಪ್ಪಿರು. ಆದ ನಂತರ ಹಿಂದೆ ಗೌಡಾಡ್ದಾಗ ಇತ್ತದ. ಗೌಡ ಇದ್ದರೆ ನಿನ್ನಿಂದ ಮಾತುಕತೆ ನಡೆದು ನಾನು ರಮೇಶ್ ಸಾವ್ಕಾರ್ಗೆ ಫೋನ್ ಹಚ್ಚೀನಿ. ಸಾವ್ಕಾರ ಈಗ ಆ ಥರ ಡೈರೆಕ್ಟರ್ ಎಲ್ಲರೂ ಸತೀಶ್ ಜಾರಕಿಹೊಳಿ ಇದ್ದರು, ಮತ್ತು ಸುಮ್ಮ ಅವ್ರಿಗೆ ಬಿಟ್ಟು ಬಿಡೋಣ, ಅವ್ರು ಒಪ್ಪಲಿಲ್ಲ. ಅದಕ್ಕೆ ನಾನು ಮಾತಾಡಿನಿ, ಸ್ವತಃ ನಾನು ಮಾತಾಡಿನಿ. ಮತ್ತು ನಿನ್ನೆ ಮತ್ತು ನಂತರ CPIನೂ ಕಳ್ಸೀನಿ. ಅಲ್ಲಿ CPIಗೂ ಕಳ್ಸೀನಿ. CPI ನನಗೆ 6 ಗಂಟೆ ಮಟ್ಟ ಹೇಳ್ತಾನೆ. ಅಂದ್ರೆ ನಾ ಫೋನ್ 1 ಗಂಟೆ ಆಗಿ 4 ನಿಮಿಷ ಅವ್ರಿಗೆ ಫೋನ್ ಹಚ್ಚೀನಿ ನಾ ಅವ್ರಿಗೆ. ಸಾವ್ಕಾರ ನಿಮ್ಮಿಂದ ಗದ್ದಲ ಆಗೋದೈತಿದ, ಮಂದಿ ಎಲ್ಲ ಡಿಸ್ಟರ್ಬ್ ಆಗಿದ್ರು, ಮಂದಿ ಎಲ್ಲ ಅಂಜಾದರು, ಮತ್ತು ನೀವು ಕೂಡಿ ಬಗೆಹರಿಸೋ, ನೀವು ಸತ್ಯ ಕೂಡಿ ಬಗೆಹರಿಸಿರುವಂಥ ಸಾವಿರ ಮಂದಿ ನಿಮ್ಮಿಂದ ಡಿಸ್ಟರ್ಬ್ ಆಗಿದ್ದಾರೆ. ನೀವು ಬೇಕಾಗ ನಾ ಏನಾದ್ರು ಮಾಡಿದ್ದೀರಿ ಎಲ್ಲರೂ ಕೂಡಿ. ಈಗ ಎಲ್ಲರಿಗೂ ಮಂದಿಗೆ ಡಿಸ್ಟರ್ಬ್ ಮಾಡೋದ್ರಿ. ಸಾವ್ಕಾರ ರಮೇಶ್ ಸಾವ್ಕಾರ್ ಹೇಳಿನ ಇದ್ರು, ನೀವು ಈಗ ಸತೀಶ್ ಜಾರಕಿಹೊಳಿ ಅದಾರು ಬಿಟ್ಟು ಬಿಡ್ರಂದ್ರೆ ಅವರು ಸಾವ್ಕಾರ 6 ಗಂಟೆಗೆ ಮಾತಾಡೋಣ ನಂದು. ನನಗೆ 6 ಗಂಟೆಗೆ ನಾವು ಅವರು 6 ಗಂಟೆಗೆ 7 ಗಂಟೆಗೆ 8 ಗಂಟೆಗೆ ಮಾತಾಡಲಿಲ್ಲ. ಅವ್ರು ಮಾತಾಡಲಿಲ್ಲ ಅಂದ್ರೂ ನಾವು CPI ಕಡೆ ಹೋಗಿ CPI ಸಾಹೇಬರಿಗೆ ಮಧ್ಯಸ್ಥಿ ಮಾಡೋಕೆ ಕಳ್ಸೀನಿ. ಅಂದ್ರೆ ಅವರು ರಾತ್ರಿ ಹೇಳ್ತಾನೆ ರಮೇಶ್ ಸಾವ್ಕಾರ್ ಹೇಳಿ, ಇನ್ನೂ ಮಟ್ಟ ಹೇಳಿ, ಮತ್ತು ಈಗ ಮುಂಜಾನೆ ಹೇಳೀನಿ. ಸಾವ್ಕಾರ ಕಡೆ ಮಾತಾಡಿ. ಸಾವ್ಕಾರ ಸುಮ್ಮನೆ ರಮೇಶ್ ಸಾವ್ಕಾರ್ ಕೇಳೋ, ನೀವರು ಹಿಂದೆ ಸರಿ ಅಂತ ಹೇಳೋಣ. ಪಾಪ ಅವ್ರು ಸಾವ್ಕಾರ ಸತೀಶ್ ಅವ್ರ ಕಡೆ ಮಂದಿ ಇದ್ರೂ ಇದೆಲ್ಲರೂ ತಿಳ್ಕೊಬೇಕು. ಸತೀಶ್ ಜಾರಕಿಹೊಳಿಗೆ ಅವ್ರ ಮೆಂಬರ್ಗಳು ಅವರ ಮಂದಿ ಇದ್ರೂ ಅವ್ರು ತೊಗೊಂಡು ಇಟ್ಕೊಂಡಿರ್ತಾರೆ 4 ಮಂದಿಗೆ. ಅವ್ರ ಮಂದಿ ಇದ್ರೂ ಸತೀಶ್ ಜಾರಕಿಹೊಳಿ ದೊಡ್ಡ ಮನಸ್ಸು ಮಾಡಿ, ಸತೀಶ್ ಜಾರಕಿಹೊಳಿ ದೊಡ್ಡ ಮನಸ್ಸಿಗೆ ಊರು ಮಂದಿ ಹಿತದೃಷ್ಟಿಯಿಂದ ಎಲ್ಲರೂ ಅಲ್ಲಿ ಅಂಜಿದಾರು. ಒಬ್ಬಗೆ BPH ಆಗೈತೆ ಇಲ್ಲಿ, ಅವ್ನು ನಾಯಕ ಒಬ್ಬ ಅದ, ಅವ್ನು ಹಿಡಿದು ಇಟ್ಕೋದಾರು. ಅದರಿಂದ ಸಾವ್ಕಾರ ಹೇಳೋಣ, ಸಾವ್ಕಾರ ಒಪ್ಪಿರೋದಕ್ಕೆ. ಅಂದ್ರೆ ಇವ್ರು ಒಪ್ಪಲಿಲ್ಲ. ಅವರು ಅದನ್ನು ಬಿಟ್ಟು ಕೊಡೋಕೆ ರೆಡಿ ಆದ್ರೆ, ಅವನ್ನ ತೊಗೊಲಿ ಬಿಡಪ್ಪ, ನಮಗೇನು ಮಾಡಿದೆ ಅದನ್ನು ಬಿಟ್ಟು ಕೊಡಿದಾರು. ದೊಡ್ಡ ಮನಸ್ಸು ಮಾಡಿ ಸತೀಶ್ ಜಾರಕಿಹೊಳಿ ಅವರೆಲ್ಲರೂ ನಮ್ಮ ತಾಲೂಕಿನ ಸತೀಶ್ ಜಾರಕಿಹೊಳಿ ಅಭಿನಂದನೆ ಸಲ್ಲಿಸ್ತಾನು. ಮತ್ತು ನಾವು ಯಾರೂ ಅಲ್ಲಿ ಹೋಗೋದಿಲ್ಲ, ನಮ್ಮ ಸತೀಶ್ ಟೀಮ ನಾವು ಯಾರೂ ಹೋಗೋದಿಲ್ಲ. ಅವ್ರು ಏನು ಮಾಡ್ಕೊಂಡು ಬಿಟ್ಟು ಬಿಡ್ದೇವು. ಇಷ್ಟು ಹೇಳಿ ನಂದು. ಅದಕ್ಕಾಗಿ ಇವು ಬಾಕಿದ ಸತೀಶ್ ಜಾರಕಿಹೊಳಿ ಅಭಿಮಾನಿ ಒಳಗೆ ಈ 2-3 ದಿವಸದಿಂದ ಏನು ನಮ್ಮ ಈ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಜೊತೆ ಸಹಾಯ ಸಹಕಾರ ಮಾಡಿದಂಥ ಎಲ್ಲ ಅಭಿಮಾನಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತಾನು. ಇವತ್ತು ನಡೆಯುವಂಥ ಗೌಡವಾಡ PKPS ಯಾರೂ ಸೊಸೈಟಿ ಹತ್ತಿರ ಬರಬಾರ್ದು, ಅದಕ್ಕೆ ಅಲ್ಲಿ ಗ್ರಾಮಸ್ಥರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನುವಂಥ ದೃಢ ನಿರ್ಧಾರವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ತೊಗೊಂಡ್ರಿಂದ ಮತ್ತೊಮ್ಮೆ ತಮ್ಮಲ್ಲೆಲ್ಲರೂ ಕೈ ಮುಗಿದು ಕೇಳ್ಕೊತನು. ಯಾರೂ ಗೌಡವಾಡ ಚುನಾವಣೆ ಮುಗಿಯುವವರೆಗೆ ಅಲ್ಲಿ ಯಾರೂ ಬರಬಾರ್ದು ಅಂತೇಳಿ ಕೇಳ್ಕೊತೀನಿ. ನಿಮ್ಮ ಕಡೆ ದುಡ್ಡು ತೊಗೊಂಡು ಮೋಸ ಮಾಡಿದ್ದಾರೆ ಸರ್? ಇಲ್ಲ, ದುಡ್ಡಿನ ಪ್ರಶ್ನೆ ಇಲ್ಲ. ಮೊದಲು ಅವರಾಗೆ ಬಂದು ನಾವು ನಿಮ್ಮ ಜೊತೆ ಇರ್ತೀವಿ, ಕಡೆ ತನಕ ನಿಮ್ಗೆ ಇರ್ತೀವಿ ಅಂತಂದಾಗ ಇಲ್ಲೇ ಐಬ್ಯಾಗ ಒಂದು ತಾಸು ಗಂಟಲೆ ಕುಂತು ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿದ ಮೇಲೆ ನಾವು ಮಾತಾಡ್ಕೊಂಡು ಆದಮೇಲೆ 2 ದಿವಸ ಇಲೆಕ್ಷನ್ 2-3 ದಿವಸ ಇರ್ತಾರೆ, ಇವರೆಲ್ಲ ಹೋಗಿಬಿಟ್ರು ಅಷ್ಟೇ. ಎಲ್ಲದಕ್ಕೂ ದುಡ್ಡು ಅಂತನ ಮಾತಿನ ವರ್ಷ ಒಳಗೆ
ಅಲ್ಲ ಸರ್, ಈಗ ಏನಾರು ಮಾತಾಡ್ಬೇಕಂತಂದ್ರೆ ಒಂದು ವಿಷಯ ಚರ್ಚೆ ಮಾಡ್ಬೇಕಂದಾಗ ಏನೇನೋ ಬರ್ತಿರ್ತಾವೆ. ದುಡ್ಡೇನೋ ಮುಖ್ಯ ಅಲ್ಲ ಇಲ್ಲಿ. ಪ್ರಮುಖವಾಗಿ ನೀವು ಕಿಡ್ನಾಪ್ ಮಾಡ್ಕೊಂಡು ಹೋದ್ರಿ ಅಂತ ಹೇಳಿ ಆರೋಪ ಮಾಡ್ತಾರೆ ಸರ್ ಅವರು. ನೀವೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ನೀವೇನು ಹೇಳ್ತೀರಿ ಸರ್? ಶೀಟ್ ಯಾರ ಕಡೆ ಅದಾವ? ನಾವು ನಿಲ್ಲ ಹೇಳ್ತಾನೆ ಚೇತನ, ಶೀಟ್ ಅವ್ರ ಕಡೆ ಅದಾವ. ಕಿಡ್ನಾಪ್ ಯಾರು ಮಾಡಿದಾರೆ ನಿಮ್ಗೆ ಗೊತ್ತಾಗುದಿಲ್ಲೇನು? ಶೀಟ್ ಎಲ್ಲಿ ಅದಾವ ಈಗ? ನಮ್ಮ ಶೀಟ್ ಯಾರ ಕಡೆ ಅದಾವು? ಅಲ್ಲ ಅವ್ರು ಹೇಳ್ತಾರ ನಂಗೆ. ಅವ್ರು ಹೇಳಪ್ಪ ಶೀಟ್ ನೀವೇನು ಹೇಳ್ತೀರಿ? ಈಗ ಹೇಳ್ಯದ ನಿನ್ನದು. ಈಗ ನಿಮಗೂ ಗೊತ್ತೈತಿ ಶೀಟ್ ಯಾರ ಕಡೆ ಅದಾವ? ಶೀಟ್ ಅವ್ರ ಕಡೆ ಅದಾವ. ಸೀಟನ್ನು ನಾವು ಯಾರನ್ನೂ ಕಿಡ್ನಾಪ್ ಮಾಡಿಲ್ಲ ಸರ್. ಚರ್ಚೆ ಮಾಡಿದ ಮೇಲೆ ಅವ್ರವ್ರ ಗ್ರಾಮದೊಳಗೆ ಅವರ ಮನೆ ಪರಿಸ್ಥಿತಿಗಳನ್ನ ನೋಡ್ಕೊಂಡು ನಮ್ಮ ಜೊತೆ ನೀವು ಸಹಕಾರ ಮಾಡ್ತಿರಲ್ಲೋ ಇರ್ರಿ, ಎಲ್ಲೂ ಹೋಗ್ಬೇಡ್ರಿ, ನಿಮ್ಮ ಕುಟುಂಬಕ್ಕೆ ನಿಮ್ಮ ಮೇಲೆ ನಾವು ಜವಾಬ್ದಾರಿ ಆಯಿತು, ನಿಮ್ದು ಏನೋ ಕೆಲಸಗಳನ್ನ ಮಾಡ್ಕೊಡ್ತೀವಿ ಅಂದಾಗ ಎಲ್ಲರೂ ಒಪ್ಕೊಂಡು ಅವ್ರವ್ರ ಊರದೊಳಗೆ ಇದ್ರು. ಅವರು ಚುನಾವಣೆ ಹತ್ತಿರ ಇದ್ದಾಗ 2 ದಿವಸಕ್ಕಿಂತ ಮೊದಲು ಅವರೇ ಎಬ್ಬಿಸ್ಕೊಂಡೋಗ್ಯಾರ. ನಮ್ಮ ಕಡೆಯಿಂದ ನಾವು ಯಾರನ್ನೂ ತೊಗೊಂಡು ಹೋಗ್ಯಾರ ಮೊದಲು. ಫುಲ್ ಮೆಜಾರಿಟಿ ಇತ್ತು, ಅದಕ್ಕೆ ಕೈ ತಪ್ಪು ಪ್ರಶ್ನೆ ಇಲ್ಲ. ಓಡಾಡು ಕೂಡ ಇವತ್ತು ನಮ್ಮ ಕಡೆ ಇವತ್ತು 11 ಪೈಕಿ 7 ನಮ್ಮ ಕಡೆ ಇತ್ತು. ಅದು ಏನು ಮೆಜಾರಿಟಿನೇ ಐತಲ್ಲ, ಅದು ಕೈ ತಪ್ಪು ಪ್ರಶ್ನೆ ಇಲ್ಲ. ಇಲ್ಲ ಅವು ಮೆಂಬರ್ ಎಲ್ಲ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಕಡೆ ಇದ್ದು ಅತ್ತರಿ. ಆಮ್ಯಾಗ ಇರ್ಲಿ ದಾಂಧಲಿ ಬೇಡ ಏನು ಬೇಡ, ಮತ್ತು ಅವ್ರ ಮೆಂಬರ್ ಕೆಲವೊಂದು ನಿಮ್ಮ ಕಡೆ ಇದ್ದು ಎಬ್ಸ್ಕೊಂಡು ಹೋಗಿದ್ವು. ಅದಕ್ಕೆ ಅದು ಇರ್ಲಿ ಅದು ನಿಮ್ಗೆ ಬಿಟ್ಟು ಕೊಟ್ಟಿದ್ದಾರೆ. ಈಗ ಯಾಕೆ ನಮ್ಮ ಕಡೆ ಎಲ್ಲಿ ಭಾಗ್ಯವಾಡ್ಯಾರ ನಮ್ಮ ಹತ್ರ ಇದ್ರವ, ಅಲ್ಲಿ ಬಂದು ಡೈರೆಕ್ಟ್ ಮೀಟಿಂಗ್ ಮಾಡಿದಾರೆ, ಹೋಗಿದ್ದಾರೆ. ಈಗ ನಮ್ಮ ಕಡೆ ಹೋಗ್ಬಿಟ್ಟು ಈಗ ಹೇಳ್ಕೊತ್ಕೊಂಡು ಆಗ್ತಿಲ್ಲ. ಇಡೀ ತಾಲೂಕನ್ನ ಅವ್ರ ಕಡೆ ಇದ್ದ ಇಲಿಯಾಸ್ ಕಡೆ ಏನಾದ್ರೂ ಸ್ಟೇಟ್ಮೆಂಟ್ ಕೊಟ್ಟ ಎಲ್ಲ ತಾಲೂಕು PKP ಡೈರೆಕ್ಟರ್ಸ್ ಅವ್ರ ಕಡೆ ಇದ್ದು. ಅದ್ರ ನಿಮ್ಮ ಕಡೆ ಏನು ಇರಾಕಿಲ್ಲ ಸರ್? ಏನೂ ಇಲ್ಲ. ಮತ್ತು ಹೆಂಗೆ ಬಂದು ಸರ್ ಎಲ್ಲ ನೀವು? ಅವ್ರು ಪೇಪರ್ಸ್ ಕೇಳ್ರಲ್ಲ, ಹೌದಲ್ಲ? ಈಗ ಸರ್ ಅವರು ನಮ್ಮದೇ ಮೆಜಾರಿಟಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ PKPS ವತಿಯಿಂದಲ್ಲಿ ಹುಕ್ಕೇರಿ ತಾಲೂಕು ಆಗ್ಯದಿಲ್ಲ. ಈಗ ನಮ್ಮ ಕಡೆ ಈಗ 56, 59 ಬಂದವು. 92 ಪೈಕಿ ಮೆಜಾರಿಟಿ ಅಂದರೆ ಅವು ಸತೀಶ್ ಜಾರಕಿಹೊಳಿ ಕಡೆ ಅಲ್ಲ, ಇದು ನಮ್ಮ ಕಡೆ ಬಂದವು. ಈಗ ಮೆಜಾರಿಟಿ ಯಾರ್ದತ್ತು? ನಿಮ್ದು ಆತಲ್ಲ. ಆದರೆ ಇವತ್ತು ಅವ್ರ ಬೆಂಬಲಿಗರು ಒಂದು ಹೇಳಿಕೆ ಕೊಡ್ತಾರೆ ಏನಂದ್ರೆ ಸರ, ಜನರ ಹಿತದೃಷ್ಟಿಯಿಂದ ರಮೇಶ್ ಕತ್ತಿಯವರಿಗೆ ನಾವು ಬಿಟ್ಟು ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಇವತ್ತು ಅವ್ರ ಬೆಂಬಲಿಗರು ಮಾತಾಡಿ ಕ್ಯಾಂಡಿಡೇಟ್ ಹಾಕ್ಬೋದ? ಜನರ ಹಿತದೃಷ್ಟಿಯಿಂದ ಕ್ಯಾಂಡಿಡೇಟ್ ಅಭ್ಯರ್ಥಿನ ಹಾಕ್ಬೋದು. DC ಬ್ಯಾಂಕ್ ಅದಾರೆ, ಮತ್ತು ಇದನ್ನ ಯಾಕೆ ಮಾಡಕ್ಕೆ ಹೋಗಿದ್ರು ಸರ್? ಲಾಸ್ಟ್ ಮೂಮೆಂಟ್ ಒಳಗೆ ಇದು ಹುಕ್ಕೇರಿ ತಾಲೂಕು DCC ಚುನಾವಣೆ ಸರ್ ಏನೋ ಬಿನ್ ವಿರೋಧ ಆಗೋದೈತೆ ಅಂತ ಕೇಳಕ್ಕೆ ಬರತ್ತಿ ಸರ್. ಅವಿರೋಧ ನನಗೆ ಈಗ ಸರ್ ಎಲೆಕ್ಟ್ರಿಕ್ ಸೊಸೈಟಿ ಅದ ರೀ, ಇದು 15 ಅಭ್ಯರ್ಥಿಗೆ ಗೆಲುವು ಸಾಧಿಸೋದು ಏನು ಒಂದು ಜನರ ಅಭಿಪ್ರಾಯ ನಿಮಗೆ ಬಂದಿದೆ? ಈಗ 28ನೇ ತಾರೀಕು ಇವತ್ತು ಜನಾದ ಉತ್ತರ ಕೊಡ್ತಾರೆ. ಹುಕ್ಕೇರಿ ತಾಲೂಕಾ ರೂರಲ್ ಎಲೆಕ್ಟ್ರಿಕ್ ಸೊಸೈಟಿ ಸದಸ್ಯರಿರಲ್ಲ, ಸುಮಾರು 52,000 ಅದಾವ. ಜನ ಉತ್ತರ ಕೊಡ್ತಾರೆ, ಪ್ರಶ್ನೆ ಇಲ್ಲ ಸರ್. KEB ಕ್ಯಾಂಡಿಡೇಟ್ ಯಾವಾಗ ಫಿಕ್ಸ್ ಮಾಡ್ತೀರಿ ಸರ್? 2-3 ದಿವಸ ಒಳಗೆ ಫುಲ್ ಜೋರು ಐತ್ರಿ ಸರ್. ನಿಮ್ಮ ಬೆಂಬಲಿಗರು ಹೆಚ್ಚು ಸೋಮೋಟ ಅವರ ಮಾಡಿದಾಗ ನಮ್ಗೆ ಬೇಡ ಅನ್ನಕ್ಕೆ ಬರ್ತೈತಿ. ಈಗ ಪ್ರತಿಯೊಂದು ಊರಾಗ ಅವರ ಮೀಟಿಂಗ್ ಕರೆದ ಅವರ ಸಭೆಗಳು ಮಾಡಿ ಮಾಡಕತ್ತಾರೆ, ನಮಗೆ ಹೆಂಗೆ ಬೇಡ ಅಂದ್ರೆ ನಿಮ್ಮ ಮ್ಯಾಗ ಭಕ್ತಿ ಇಟ್ಟು ಮಾಡತ್ತಾರ ಸರ್. ಈ ಹೊರಲು ಇಲ್ಲಿ ಬಂದು ಏನೇನು ಹೇಳಿಕೆ ಕೊಡ್ತಾ ಇದ್ದಾರೆ ಸರ್? ಹೊರಗಿನ ಯಾರು ಹೊರಗಿನ ತಾಲೂಕಿನವ್ರು ಇಲ್ಲಿ ಯಾಕೆ ಕೊಡ್ತಾರೆ? ಇಲ್ಲಿ ಕೂಡ ಪ್ರಶ್ನೆ ಇಲ್ಲ. ಮತ್ತೊಂದು ಸರ್, ಈಗ ಹುಕ್ಕೇರಿ ತಾಲೂಕು ಈಗ ನೀವು ಜಾತಿ ರಾಜಕಾರಣ ಮಾಡೋದಿರೋದು ಆರೋಪ ಆಯಿತು. ರಾಜಕಾರಣದಾಗ ಜಾತಿ ಇಲ್ಲ. ನಾವು ಇಷ್ಟೆಲ್ಲ ಇವತ್ತು ರಾಜಕಾರಣ ಮಾಡ್ಕೊಂಡು ಜಾತಿ ಅನ್ನೋದು ಗೊತ್ತಿಲ್ಲ. ಈಗ ಜಾತಿ ರಾಜಕಾರಣ ಯಾರು ಮಾಡಲ್ಲ? ಅಂದ್ರೆ ಜಾತಿ ರಾಜಕಾರಣ ಮಾಡಿದ್ದು ಯಾರು ಒಬ್ಬರೇ ಹೇಳಿದ್ರು. ಈಗ ಕನಗಲ ಸೈಡು, ಗಡ್ಡಿ ಸೈಡು ಮರಾಠಿ ಹುಟ್ಟು ಆಗ ನನಗೆ ಹಾಕಿ ಕಳಿಸ್ಕೊಡ್ತೀನಿ ಜಾತಿ ರಾಜಕಾರಣ ಮಾಡಿದಾಗ. ಪ್ರೀತಿ ವಿಶ್ವಾಸ ನಾವು ಯಾರ ಸಮಾಜ ಇರ್ಬೋದು, SC ST ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಹಿಂದುಳಿದ ವರ್ಗದವ್ರು, ಎಲ್ಲ ಸಮಾಜದಲ್ಲೂ ತಗೊಂಡು ಹೋಗ್ಬೇಕಾದ ರಾಜಕಾರಣಗಳು ಕರ್ತವ್ಯ. ನಾವು ಪ್ರೀತಿ ವಿಶ್ವಾಸ ನೋಡ್ಕೊತೀವಿ ನಮ್ಮ ಕೂಡ. ಮತ್ತು ನಿನ್ನೆ ಲಕ್ಷ್ಮಣ್ ಚಿಂಗಳೆ ಮತ್ತು ಶಶಿಕಾಂತ್ ನಾಯ್ಕ ಅವ್ರು ಹೇಳಿದ್ಲಕ್ಕ ಸರ್, ಇವ್ರದ್ದು ಒಂದು ಜಾತಿ ಕಟ್ಕೊಂಡನ ಹೊಂಟಿದಾರತ್ತ ಸರ್.
ಯಾವ ಜಾತಿ ಇದು ಲಿಂಗಾಯತ ಜಾತಿ. ಶಿಕ್ಷಕ ನಾಯಕ ಯಾವ ಜಾತಿ ಕೊಡುವ ಅವನ ಲಿಂಗಾಯತರ ಅವ್ರಲ್ಲ, ಮತ್ತೆ ಅದನ್ನ ಮಾಡಬೇಡ ಅಂತಾರೆ ಸರ್ ಅವರು. ಅದು ಅವ ಮಾಡಕತ್ತಾರ ಮತ್ತೆ ಹೇಳಕತ್ತಾರಲ್ಲ ಅವಳ ಮಾಡ್ತತಿ. ಈ ಲಿಂಗಾಯತ ರಟ್ಟನ್ನು ಮಾಡಕ್ಕೆ ಸಾಧ್ಯತಾರ? ಎಲ್ಲ ಜಾತಿ ಅವ್ರು ಬೇಕಪ್ಪ, ಸಮಾನವಾಗಿ ನೋಡ್ಕೊಂಡು ಹೋಗುವಂಥ ಪದ್ಧತಿ, ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಎಲ್ಲರೂ ಬೇಕು, ಎಲ್ಲ ವಸ್ತು ನೋಡ್ಬೇಕು. ಅಲ್ಲಿ ಒಳಗೆ ಗಲಾಟೆ ಆದವು. ಅಲ್ಲಿ PKPS ಸೊಸೈಟಿ ಬಂದ ರಿಟೈರ್ ಆದ ಬಂದವರು ನಮ್ದು ಯಾರೋ ಬ್ಯಾಂಕ್ ಇನ್ಸ್ಪೆಕ್ಟರ್ BI ಬಂದಿದ್ರಲ್ಲ ಅವರು. ಇದು ಗಲಾಟೆ ಭಾಳ ಐತಿ, ಈಗ ಬ್ಯಾಂಕ್ ತಗೊಂಡು ಅವ್ರು ಮುಂದೆ ಹಾಕಿದರು, ಅವರೇ ಡೇಟ್ ಇಟ್ಟರು, ಅವರ ಮಾಡಿದ್ದಾರೆ. ನಾವು ಯಾವ ಧರ್ಮದ ವಿರೋಧಿ ಅಲ್ಲ. ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ. ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ. ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ. ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ. ನಮ್ಮ ನಡೆ ಭ್ರಷ್ಟಾಚಾರ ತಡೆ.